ಯಾರಾದರೂ 60 ವರ್ಷ 70 ವರ್ಷದವರು ಏನಾದ್ರು ಬಿದ್ದು ಹಿಪ್ ಫ್ರಾಕ್ಚರ್ ಮಾಡ್ಕೊಂಡ್ರೆ ಅವರು ಆಲ್ಮೋಸ್ಟ್ ಒಂದು 40 to 50% ಜನರು ಅದರಲ್ಲಿ ತಮ್ಮ ಜೀವನ ಕಳ್ಕೊಳ್ಳೋದಾಗ್ಲಿ ಅಥವಾ ಬೆಡ್ ರಿಡನ್ ಆಗುವಂತ ಸಾಧ್ಯತೆಗಳಿರುತ್ತೆ. ಇದು ಎಲ್ಲಾ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲಾ ಫೆಸಿಲಿಟೀಸ್ ಅನ್ನು ಕೊಟ್ಟ ನಂತರನೂ ಇಷ್ಟು ರಿಸ್ಕ್ ಇದೆ. ಈ ಸಮಸ್ಯೆ ನಮ್ಮ ದೇಶದಲ್ಲಿ ಬಹಳ ಸಾಮಾನ್ಯವಾಗಿರುವಂತಹ ಸಮಸ್ಯೆ. ಓಡಿದಲ್ಲಿ ಯಾಕೆ ಬೀಳ್ತೀವಿ ಅಂತಂದ್ರೆ ಮನೆಯಲ್ಲಿ ಸ್ಲಿಪ್ಪರಿ ಸರ್ಫೇಸ್, ಅದರಿಂದ ಬಾತ್ರೂಮ್ ಅಲ್ಲಿ ಬೀಳುವಂಥದ್ದು, ಮನೆಯಲ್ಲಿ ಕಾರ್ಪೆಟ್ ಆಗಿರ್ತಾರೆ ಅದರಿಂದ ಬೀಳುವಂಥದ್ದು, ಮನೆಯಲ್ಲಿರೋ ಎನ್ವೈರನ್ಮೆಂಟಲ್ ಕಾರಣಗಳಿಂದ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ. ಇನ್ನು ಕೆಲವೊಬ್ಬರಿಗೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಇಂಬ್ಯಾಲೆನ್ಸ್ ಇರುತ್ತೆ, ಅವರಿಗೆ ಅದರಿಂದ ಬೀಳುವಂಥ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ಹೈ BP ಇರುತ್ತೆ, ಅದರಿಂದ ತಲೆ ಸುತ್ತು ಬೀಳ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಶುಗರ್ ಕಾಯಿಲೆ ಇದ್ದು ಶುಗರ್ ಹೆಚ್ಚು ಕಡಿಮೆಯಾಗಿ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಮನೆಯಲ್ಲಿರುವಂಥ ಕಾರಣಗಳಿಂದ ಆಯಿತು ಅಥವಾ ಮೆಡಿಕಲ್ ಕಾರಣಗಳಿಂದ ಬಿದ್ದರೆ ಸಮಸ್ಯೆಗಳು ಬಹಳ ಜಾಸ್ತಿ. ಆಮೇಲೆ ಫೈನಾನ್ಷಿಯಲ್ ಬರ್ಡನು ಬಹಳ ಜಾಸ್ತಿ ಇರುತ್ತೆ. ಟ್ರೀಟ್ಮೆಂಟ್ಗೆ ತುಂಬ ದುಡ್ಡು ಖರ್ಚಾಗುತ್ತೆ. ಅಷ್ಟು ಮಾಡಿದ ನಂತರನೂ ಒಳ್ಳೆ ಫಲಿತಾಂಶ ಬರೋ ಚಾನ್ಸಸ್ಗಳು ಬಹಳ ಕಡಿಮೆ. ಬಂದರೂ ಸಹಿತನೂ ಅವರು ಡಿಪೆಂಡೆಂಟ್ ಆಗಿರುವಂಥ ಸಾಧ್ಯತೆನೂ ಇರುತ್ತೆ. ಹೀಗಾಗಿ ಈ ಓಲ್ಡ್ ಏಜ್ ಅಲ್ಲಿ ಆಗುವಂಥ ಫಾಲ್ಸ್ ಬೀಳುವಂಥದ್ದನ್ನ ತಡೆಗಟ್ಟೋದು ಪ್ರತಿಯೊಬ್ಬರ ಜವಾಬ್ದಾರಿ. ಈ ಮಾಹಿತಿಯನ್ನ ನೀವು ನಿಮ್ಮ ಗೆಳೆಯರಲ್ಲಿ, ಸಂಬಂಧಿಕರಲ್ಲಿ, ವಯಸ್ಸಾದವರಿಗೆ ತಲುಪಿಸಿ ಫಾಲ್ಸ್ ಆಗೋದನ್ನ ತಡೆಗಟ್ಟಲಿಕ್ಕೆ ಸಹಾಯ ಮಾಡಿ.